ಐತಿಹಾಸಿಕ ಗೆಲುವಿಗೆ ಭಾರತ ಸಜ್ಜಾಗಿದೆ. ನಮಸ್ಕಾರ ಎಲ್ಲರಿಗೆ. ಸಜ್ಜನಾಡ್ದು ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತೊಂದು 200 ಜನ ಸಬ್ಸ್ಕ್ರೈಬ್ ಆದರೆ ಭಾರಿ ಖುಷಿ ಆಗ್ತದೆ. ಏನೋ ಒಂದು ರೌಂಡ್ ಫಿಗರ್ ಸಿಗ್ತದೆ. ಭಾರತ 4ನೇ ಟೆಸ್ಟನ್ನು ಇನ್ನೇನು ಗೆದ್ದು ಬಿಟ್ಟಿತ್ತು. ಪಕ್ಕ ನಾಳೆ ಗೆಲುವು ಸಿಗ್ತದೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಉಂಟು. ಪ್ರೀವಿಯಸ್ ಟೆಸ್ಟ್ ಮ್ಯಾಚ್, 3ನೇ ಟೆಸ್ಟ್ ಮ್ಯಾಚ್ ಮತ್ತು ಈಗ 4ನೇ ಟೆಸ್ಟ್ ಮ್ಯಾಚ್ ಇದು 2ನೇ ದಿನದ ಆಟ ಮುಗಿದಾಗ ಇಂಗ್ಲೆಂಡೇ ವಿನ್ ಆಗೋದು ಅಂತ ನಾವೆಲ್ಲರೂ ಸಹ ಅಂದ್ಕೊಂಡದ್ದು. ಈಗ 3rd ಟೆಸ್ಟ್ ಮ್ಯಾಚ್ 2ನೇ ದಿನ ಏನು ರಿಯಲ್ ಬಾಲ್ ಬಂತು, ಹಾಗೆ ಹೀಗೆ ಬೆಂಡ ಕೆಟ್ಟೆಲ್ಲ 100 ಎಲ್ಲ ಹೊಡೆದು, ಓ ದೇವರೇ ಇದೆಂತ ಮಾರ್ರೆ, ಇವರು ಹೆವಿ ಹೊಡಿತಾರೆ, ನಮಗೆ ಲೀಡ್ ಸಾಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. ಕೊನೆಗೆ ನೋಡಿದರೆ ಭಾರತ ಒಂದು ದಾಖಲೆಯ ಜಯ ಸಾಧಿಸಿತು. 434 ರನ್ನಿಂದ ಗೆದ್ದರು. ಸೊ ಹಾಗೆ ನಿನ್ನೆದು ನೋಡಿದಾಗ 4th ಟೆಸ್ಟ್ ಮ್ಯಾಚ್ ಸೆಕೆಂಡ್ ಡೇ ನೋಡಿದಾಗ ಇಲ್ಲ ಇದು ಈ ಮ್ಯಾಚ್ ಯಾಕೋ ಕೈ ತಪ್ಪಿ ಹೋಗೋ ಸಾಧ್ಯತೆ ಉಂಟು ಅಂತವೇ ಅನಿಸ್ತಿತ್ತು. ಯಾಕಂತಂದರೆ ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸಲ್ಲಿ ಫಸ್ಟ್ ಸೆಷನಲ್ಲಿ 112ಕ್ಕೆ 5 ವಿಕೆಟ್ ಕಳೆದುಕೊಂಡು ಮತ್ತೆ ಅಲ್ಲಿಂದ ಪುಟ್ಟಿದ್ದೆದ್ದು 345 ತನಕ ಅವರ ಇನ್ನಿಂಗ್ಸನ್ನು ಬೆಳೆಸ್ಕೊಂಡು ಹೋದರು. ಹಾಗಾಗಿ ಎಂತ ಮಾರ ಸೂಪರ್ ಎಫರ್ಟ್. ಫಸ್ಟ್ ಡೇ ಓಕೆ ಇಂಗ್ಲೆಂಡಿಗೆ ಸಲ್ತದೆ, ಇಲ್ಲ ಇದ್ರು ಸಹ ಒಂದು 50% ಭಾರತಕ್ಕೆ 50% ಇಂಗ್ಲೆಂಡಿಗೆ, ಎರಡು ತಂಡ ಸಹ ಚಂದ ಆಡಿದ್ರು ಅಂತ. ಬಟ್ 2ನೇ ದಿನ ಮುಗಿದಾಗ ಭಾರತ 219ಕ್ಕೆ 7 ರನ್. ಮ್ಯಾಚ್ ಲಗಡಿ ಹೋಯ್ತು, ಜಾಸ್ತಿ ಹೊಡಿಲಿಕ್ಕೆ ಆಗೋದಿಲ್ಲ, ದೊಡ್ಡ ಲೀಡ್ ಸಿಗ್ತದೆ ಇಂಗ್ಲೆಂಡಿಗೆ, ಹಾಗೆ ಹೀಗೆ ಅಂತ ಸಿಕ್ಕಿದ್ದೆಷ್ಟು ಗೊತ್ತುಂಟ? ಕೇವಲ 46 ರನ್ ಲೀಡ್ ಸಿಕ್ಕಿದ್ದಷ್ಟೇ. ಭಾರತ 219ಕ್ಕೆ 7 ವಿಕೆಟ್ ಕಳೆದುಕೊಂಡು 3ನೇ ದಿನದ ಆಟ ಇವತ್ತು ಪ್ರಾರಂಭ ಮಾಡಿದ್ರು. 307 ತನಕ ವಿಸ್ತರಿಸಿಕೊಂಡು ಹೋದ್ರು. ಸೂಪರ್ ಬ್ಯಾಟಿಂಗ್ ಧ್ರುವ್ ಜುರೇಲ್, ಸೂಪರ್. ಎಲ್ಲಾರು ಭಾರತ ವಿನ್ ಆದರೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ಬೋದು? ನನ್ನನ್ನು ಕೇಳಿದ್ರೆ ಧ್ರುವ್ ಜುರೇಲ್ಗೆ ಕೊಡಬೇಕು. ಭಾರತಿಗೆ ನಾಳೆ ವಿನ್ ಆಗ್ತದೆ ಅಂತ ಇಟ್ಕೊಳ್ಳಿ. ಎಂತ ಮಾರೆ ಅದ್ಭುತ. ಆ ಒಂದು ಇನ್ನಿಂಗ್ಸ್ ಇದೆಯಲ್ಲ, 90 ರನ್ ಹೊಡೆದು ಔಟ್ ಆದರು. ಲಾಸ್ಟಿಗೆ ಭಾರತ ಕೊನೆಯ ವಿಕೆಟ್ ಧ್ರುವ್ ಜುರೇಲ್ ಇದು ಬಿದ್ದದು. ಇನ್ನೊಂದು 10 ರನ್ ನೋಡಿದರೆ 100 ಆಗ್ತಿತ್ತಲ್ಲ ಮಾರೆ. ಈಗ 219ಕ್ಕೆ 7 ವಿಕೆಟ್, 177ಕ್ಕೆ 7 ವಿಕೆಟ್ ಹೋಗಿತ್ತು ಭಾರತದ್ದು. ನಿನ್ನೆ 30 ರನ್ ಪಾರ್ಟ್ನರ್ಶಿಪ್ ಬಂದಿತ್ತು, ಯಾರು ನಮ್ಮ ಕುಲ್ದೀಪ್ ಯಾದವ್ ಮತ್ತು ಧ್ರುವ್ ಜುರೇಲ್ ಕಡೆಯಿಂದ. ಇವತ್ತು ಎಷ್ಟು ವಿಸ್ತರಿಸ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಒಳ್ಳೆ ಸಾಥ್ ಕೊಟ್ಟರು ಕುಲ್ದೀಪ್ ಯಾದವ್ ಅವರಂತೂ. ಎಂತ 120 ಮೇಲೆ ಬಾಲನ್ನು ಫೇಸ್ ಮಾಡಿ, 126 ಎಷ್ಟು ಬಾಲ್ ಫೇಸ್ ಮಾಡಿದರು. ಒಬ್ಬ ಲೋವರ್ ಆರ್ಡರ್ ಅಥವಾ ಬೌಲರ್ ಅಷ್ಟು ಹೊತ್ತು ತಾಳ್ಮೆಯಿಂದ ಬಾಲನ್ನು ಡಿಫೆಂಡ್ ಮಾಡಿದ್ದು. ಗ್ರೇಟ್ ಎಫರ್ಟ್. 28 ರನ್ ಹೊಡೆದು ಅವರು ಔಟ್ ಆದರು. ಮತ್ತೆ ಬಂದಂತಹ ಡೆಬ್ಯೂಟೆಂಟ್ ಆಕಾಶ್ ದೀಪ್ ಅವರು ಸಹ ಎಷ್ಟು ಚಂದ ಸಾಥ್ ಕೊಟ್ಟರು ಅಂತಂದರೆ, ಅವರು 9 ರನ್ ಹೊಡೆದದ್ದು. ಬಟ್ 9 ಬಾಲ್ 9 ಅಲ್ಲ, 29 ಬಾಲ್ ಅವರು ನಿಂತು ಕ್ರೀಸಲ್ಲಿ. ಅವರು ಆ ಥರ ಸಾಥ್ ಕೊಟ್ಟಿದ್ದಕ್ಕೆ ಧ್ರುವ್ ಜುರೇಲ್ ಅವ್ರಿಗೆ ಅವರ ಆಟವನ್ನು ಆಡುವಾಗಾಯಿತು. ಎಂಥ ಪ್ರೆಸೆನ್ಸ್ ಆಫ್ ಮೈಂಡ್, ಗೇಮ್ ಅವೇರ್ನೆಸ್. ಇಷ್ಟು ಚಿಕ್ಕ ಏಜಿಗೆ 2 ಮ್ಯಾಚ್ ಅವರು ಆಡಿರೋದು, 2 ಮ್ಯಾಚ್ 2 ಇನ್ನಿಂಗ್ಸ್. ಇದು 2ನೇ ಇನ್ನಿಂಗ್ಸ್ ಅವರಿದು. ಆ ಒಂದು ಬೌಲರ್ಸನ್ನು ಇಟ್ಕೊಂಡು ಹೇಗೆ ಟೆಸ್ಟ್ ಮ್ಯಾಚ್ ಆಡಬೇಕು ಬ್ಯಾಟಿಂಗಲ್ಲಿ, ಅದು ಎಂತ ಮಾರ ಯಾರು ಕಲಿಸಿಕೊಟ್ಟದು ಈ ಹುಡುಗರಿಗೆ? ಸೂಪರ್ ಅಂದರೆ ಸೂಪರ್. ಕೊನೆಗೆ ಸಿರಾಜ್ ಅವರು ಬಂದರು. ಅಷ್ಟೊತ್ತಲ್ಲಿ ಧ್ರುವ್ ಜುರೇಲ್ ಅವರು ಔಟ್ ಆದರು. 90 ರನ್ನಲ್ಲಿ 6 4 4 6 ಹೊಡೆದ್ರು. ಕೇವಲ ಲೀಡ್ ಸಿಕ್ಕಿದ್ದು 46 ರನ್ ಇಂಗ್ಲೆಂಡಿಗೆ. ಅಂದರೆ ಕೇವಲ ಯಾಕೆ ಹೇಳ್ತಾ ಇರೋದು ಅಂತಂದರೆ, ಅವ್ರಿಗೆ ಏನಿಲ್ಲ ಅಂತಂದ್ರೆ ಒಂದು 130 140 ರನ್ ಲೀಡ್ ಸಿಗುವ ಸಾಧ್ಯತೆ ಇತ್ತು. ಬಟ್ ಅದನ್ನು ನಾವು 46 ರನ್ನಿಗೆ ನಿಲ್ಲಿಸಿದ್ದುಂಟಲ್ಲ, ಇಟ್ಸ್ ಅ ಗ್ರೇಟ್ ಎಫರ್ಟ್. ಆಯಿತು, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಇಂಡಿಯನ್ ಟೀಮಲ್ಲಿ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್ ಈ ಸೀರೀಸಲ್ಲಿ ಕೊಟ್ಟದಂತಂದರೆ ಇಬ್ಬರು ಸೋಫಾರ್. ಯಾರು? ಒಂದು ಪಾಟಿದಾರ್, ಅದು ಎಲ್ರಿಗೂ ಸಹ ಗೊತ್ತುಂಟು, ಎಂತ ಕ್ಲಿಕ್ ಆಗಲಿಲ್ಲ, ಅಂದರೆ ಸಿಕ್ಕಂಥ ಆಪರ್ಚುನಿಟಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ. ಇನ್ನೊಂದು, ಈ ಹೆಸರು ತಗೊಳ್ತಿದ್ದೇನೆ ಅಂತ ಮತ್ತೆ ಸಿಟ್ಟಾಗಬಾರ್ದು, ಅಶ್ವಿನ್ ಅವರು ಸೋಫಾರ್. ಅಂದರೆ ಅವರ ಒಂದು ಸ್ಟ್ಯಾಂಡರ್ಡ್ಗೆ, ಅವರ ಒಂದು ಘನತೆಗೆ ತಕ್ಕಂತಹ ಪರ್ಫಾರ್ಮೆನ್ಸು ಅವರಿಂದ ಬರಲಿಲ್ಲ ಈ ಸೀರೀಸಲ್ಲಿ. ಎಸ್ಪೆಷಲಿ ಅವರು ಇಂಡಿಯನ್ ಪಿಚ್ಚಲ್ಲಿ ಭಯಂಕರ ಮಾಸ್ಟರ್ ಅಲ್ಲ, ಟಕ ವಿಕೆಟ್ ತೆಗಿತಾರೆ, ಹಾಗೆ ತುಂಬ ಒದ್ದಾಡ್ತಿದ್ರು ವಿಕೆಟ್ ತೆಗಿಲಿಕ್ಕೆ. 1 2 ಅಷ್ಟೇ ವಿಕೆಟ್ ತೆಗಿತಾ ಇದ್ರು. ತುಂಬ ನಿರೀಕ್ಷೆ ಇತ್ತು ಅವರಿಂದ. ಬಂದ್ರಲ್ಲ ಮಾರ್ರೆ, ಯಾವಾಗ ಅಂದರೆ ಇದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಸ್ಥಿತಿಯಾಗಿತ್ತು ಅವರಿಗೆ ಸಹ, ಅವರ ಟೆಸ್ಟ್ ಕರಿಯರ್ ದೃಷ್ಟಿಯಿಂದ ಸಹ, ಮ್ಯಾಚ್ ದೃಷ್ಟಿಯಿಂದ ಸಹ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಓವರೇ ರೋಹಿತ್ ಶರ್ಮಾ ಅವರು ತಗೋ ಅಶ್ವಿನ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗಲ್ಲಿ ಚಚ್ ಅಂತ ಹೇಳಿದ ಅಂತ ಫಸ್ಟ್ 3 ವಿಕೆಟ್ ತೆಗೆದ್ರು. ಬೆಂಡಕೆಟ್ಟಿದು ಮತ್ತು ಓಲಿ ಪಾಪ್ ಅವರದು ಸತತ 2 ಬಾಲ್ಗಳಲ್ಲಿ 2 ವಿಕೆಟ್ ತೆಗೆದ್ರು. ಓಲಿ ಪಾಪ್ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 2 ಬಾಲಿಗೆ 0 ಸುತ್ತಿದ್ರು. 2 ಬಾಲಿಗೆ 0 ಸುತ್ತಿದ್ದಲ್ಲ, ಹೌದು. ಈ ಸೆಕೆಂಡ್ ಇನ್ನಿಂಗ್ಸಲ್ಲಿ ಫಸ್ಟ್ ಬಾಲಿಗೆ 0. ಒಟ್ಟಿನಲ್ಲಿ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ 2 ಇನ್ನಿಂಗ್ಸಿಂದ ಓಲಿ ಪಾಪ್ ಅವರು ಗಳಿಸಿದಂಥ ಸ್ಕೋರ್ 0.
ಅವ್ರು ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ 196 ರನ್ ಹೊಡೆದಿದ್ರು ಮಾರ. ಅವ್ರು ಈ ಥರ ಒದ್ದಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ಕ್ರಾಲಿ ಅವರ ವಿಕೆಟ್ಸ ತೆಗೆದುಕೊಂಡ್ರು. ಕ್ರಾಲಿದಲ್ಲ ಸಾರಿ, ಜೋ ರೂಟ್ ಅವರಿದು LBW. ಫಸ್ಟ್ 3 ವಿಕೆಟ್ ಅಶ್ವಿನ್ ತೆಗೆದ ಮೇಲೆ ಮತ್ತೆ ವಿಕೆಟ್ ಬೇಟೆಯಲ್ಲಿ ಮುಂದೆ ಬಂದದ್ದು ಯಾರು ಅಂತಂದರೆ ಕುಲ್ದೀಪ್ ಯಾದವ್ ಅವರು ಒಂದು 4 ವಿಕೆಟ್ ತೆಗೆದ್ರು. ಜಡೇಜಾ 1 ವಿಕೆಟ್, ಕೊನೆ 2 ವಿಕೆಟನ್ನು ಮತ್ತೆ ಪುನಃ ಅಶ್ವಿನ್ ಅವರು ತೆಗೆದ್ರು. ಎಷ್ಟು ರನ್ ಹೊಡೆದದ್ದು ಇಂಗ್ಲೆಂಡ್ ಅವರು? ಬರೋಬ್ಬರಿ 145 ರನ್ ಅಷ್ಟೇ. 145 ರನ್ನಿಗೆ ಸರ್ವಪತನ ಕಂಡ್ರು ಇಂಗ್ಲೆಂಡ್ ಟೀಮು. ಸೊ ಓವರಾಲ್ ಲೀಡ್ ಅವರಿಗೆ 191 ಅಷ್ಟೇ ಸಿಕ್ಕಿದ್ದು. ಟಾರ್ಗೆಟ್ 192. ಅಶ್ವಿನ್ ಅವರು 5 ವಿಕೆಟ್ಗಳನ್ನು ಕಬಳಿಸಿದ್ರು. ಐ ಥಿಂಕ್ 35ನೇ ಬಾರಿಗೆ ಅವರು ಟೆಸ್ಟಲ್ಲಿ 5ನೇ ವಿಕೆಟನ್ನು ಪಡಿತಾ ಇರೋದು. 5 ವಿಕೆಟ್ಗಳ ಗೊಂಚಲು ಒಂದು ಇನ್ನಿಂಗ್ಸಲ್ಲಿ. 35ನೇ ಬಾರಿಗೆ 36 ನಂಬರ್ ನೆನಪೋಗಿದೆ. 35, 36 ಹಾಗೆ ಅದು ಎಷ್ಟೋ ಸಲ ಸಿಕ್ಕಿರೋದು ಅವರಿಗೆ. ನೆಕ್ಸ್ಟ್ ರಂಗನ ಹೆರಾತ್ ಅವರು ಇದ್ದಾರೆ, ಅವರ ರೆಕಾರ್ಡನ್ನು ಬೀಟ್ ಮಾಡ್ತಾರೆ. ಬಟ್ ಫಸ್ಟ್ ಪ್ಲೇಸಲ್ಲಿರೋದು ಮುರಳೀಧರನ್ ಅವರು 67 ಸಲ ಏನೋ ತೆಗೆದಿದ್ದಾರಂತೆ. ಓಕೆ, 5 ವಿಕೆಟ್ ಅಶ್ವಿನ್ ಅವರಿಗೆ, 4 ವಿಕೆಟ್ ಕುಲ್ದೀಪ್ ಯಾದವ್ ಅವರಿಗೆ, ಮತ್ತು 1 ವಿಕೆಟ್ ಜಡೇಜಾ ಅವ್ರಿಗೆ ಸಿಕ್ಕಿತ್ತು. ಕುಲ್ದೀಪ್ ಯಾದವ್ ಅವರು ಕ್ರಾಲಿ ಅವ್ರನ್ನ ಬೋಲ್ಡ್ ಮಾಡಿದಂಥ ಬಾಲ್ ಸೂಪರ್. ಅವರು 60 ರನ್ ಹೊಡೆದ ಹೊಟ್ಟದು ಕ್ರಾಲಿ ಅವರು. ಸೊ ಟಾರ್ಗೆಟ್ 192ಕ್ಕೆ ಪ್ರತಿಯಾಗಿ ಭಾರತ ಈಗ ತನ್ನ 2ನೇ ಇನ್ನಿಂಗ್ಸಲ್ಲಿ 40 ರನ್ನಿಗೆ 0 ವಿಕೆಟ್ ಹೋಗಲಿಲ್ಲ. 8 ಓವರ್ ಅಷ್ಟೇ ಆಟ ಸಿಕ್ಕಿದ್ದು. 8 ಓವರಲ್ಲಿ 40 ರನ್ನು ಚಚ್ಚಿದ್ರು ಭಾರತ ತಂಡ. ನಾಳೆ ಅವರಿಗೆ 152 ರನ್ ಬೇಕು ಹೊರಡಲಿಕ್ಕೆ ಅಲ್ವಾ? ಕರೆಕ್ಟ್, ಹೌದು, 152 ರನ್ ಬೇಕು. 10 ವಿಕೆಟ್ ಕೈಯಲ್ಲಿ ಉಂಟು. ಏನು ಸಹ ದೊಡ್ಡ ಮ್ಯಾಜಿಕ್ ಎಲ್ಲ ನಡೆಯದಿದ್ದರೆ ಭಾರತ ಈ ಮ್ಯಾಚನ್ನು ವಿನ್ ಆಗಬೇಕು. ವಿನ್ ಆಗ್ತದೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಮತ್ತು ಕೇಳಲಿಕ್ಕಾಗೋದಿಲ್ಲ ಬಶೀರ್ ಅವರ ಅಸ್ತ್ರದಲ್ಲಿ ನಾಳೆ ಎಂತೆಂಥ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿವೆ ಅಂತ. ನಾಳೆ ತುಂಬ ಇನ್ನು ಪಿಚ್ ಲೋ ಆದರೆ ಹಾಗೆ ಇದೆ, ಗೊತ್ತಿಲ್ಲ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಭಾರತ ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಸ್ಟೋಕ್ಸ್ ಸತತ 2ನೇ ಸಲ ಲೋ ಬೌನ್ಸ್ಗೆ ಅವ್ರು ಔಟ್ ಆದರು. ಸ್ಟೋಕ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಪಿಚ್ಚಾಗಿ ಅದು ಏಳಲೇ ಇಲ್ಲ, ಬಾಲ್ ಪುಸುಕ್ ಅಂತ ಕೆಳಗಿಂದ ಬಂತು. ಇವತ್ತು ಸಹ ಹಾಗೆ ಅದು ಎಡ್ಜ್ ಮಿಸ್ ಆಯ್ತು ಅಂತ ಕಾಣ್ತದೆ. ಎಡ್ಜ್ ಮಿಸ್ ಆಗಿ ಕಾಲಿಗೆ ತಾಗಿ ವಿಕೆಟಿಗೆ ತಾಗಿತ್ತು. ಅದು ವಿಕೆಟಿಗೆ ತಾಗಿರದಿದ್ರು LBW ಅಂತ ಕ್ಲೀನ್ ಡೆಡ್ ಪ್ಲಂಬ್ ಥರ ಆಗಿತ್ತು. ಸ್ಟೋಕ್ಸ್ ಅನ್ಲಕ್ಕಿ, ಬಟ್ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಜೈಸ್ವಾಲ್ ಅವ್ರು ಸಹ ಹಾಗೆ ಔಟ್ ಆಗಲಿಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಲೋ ಬೌನ್ಸ್ ಆಗಿ. ಸೊ ಅದು ಕ್ರಿಕೆಟಲ್ಲಿ ಅದೆಲ್ಲ ಕಾಮನ್. ಸೊ ನಾಳೆ ನೋಡುವ. ನಾಳೆ ಬೇಗ ಮ್ಯಾಚ್ ಮುಗಿದ್ರೆ ಬೇಗ ವಿಡಿಯೋ ಬರ್ತದೆ ಅಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ಈ ವಿಡಿಯೋ ಕೊನೆ ತನಕ ನೀವು ನೋಡ್ತಾ ಇದ್ರೆ ಈಗ ನಾನು ಹೇಳ್ತೇನೆ, WPL ಇದು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ವುಮೆನ್ಸ್ IPL ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ. ಒಂದು ನನಗೆ ಫಾಲೋ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಮ್ಮದೇ ಒಂದಿಷ್ಟು ಪ್ರಾಬ್ಲಮ್ಗಳಿವೆ, ಏನೇನೋ ಫ್ಯಾಮಿಲಿ ಮೆಡಿಕಲ್ ಎಮರ್ಜೆನ್ಸಿ. ಅದರ ಮಿಡ್ಲಲ್ಲಿ ಇದು ವಿಡಿಯೋ ಮಾಡ್ತಿರೋದು ದೊಡ್ಡ ವಿಷಯ ನನಗೆ. ಆ್ಯಂಡ್ ಇನ್ನೊಂದು, ನನಗೆ ಟು ಬಿ ಆನೆಸ್ಟ್ ಇದು ಬಯಾಸ್ಡ್ ಆಯಿತಾ. ನನಗೆ ನಾನು ಮೊದಲಿಂದ ಸಹ ಬರೀ ಮೆನ್ಸ್ ಕ್ರಿಕೆಟ್ ಮಾತ್ರ ಫಾಲೋ ಮಾಡ್ತಾ ವುಮೆನ್ಸ್ ಕ್ರಿಕೆಟನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿದೆ. ಬಟ್ ನನಗೆ ಆ ಮಜಾ ಬರೋದಿಲ್ಲ ಮಾರೆ. ಆ ಒಂದು ಇಂಟೆನ್ಸಿಟಿ ನನಗೆ ವುಮೆನ್ಸ್ ಕ್ರಿಕೆಟಲ್ಲಿ ಕಾಣೋದಿಲ್ಲ. ಹೌದು, 2 ಸಹ ಲಾಸ್ಟ್ ಬಾಲ್ ತನಕ ಬಂತು. ಮುಂಬೈ ಅವರು ಲಾಸ್ಟ್ ಬಾಲ್ 6 ಹೊಡೆದು ವಿನ್ ಆಗಿದ್ದು. ನಿನ್ನೆ RCB ಅವರು ವಿನ್ ಆದರು. ಅದೆಲ್ಲ ವಿಷಯ ಎಲ್ಲ ಗೊತ್ತುಂಟು ನನಗೆ. ಬಟ್ ಸ್ಟಿಲ್ ನನಗೆ ಅದು ಆಟ ನೋಡುವಾಗ ನನಗೆ ಬ್ಯಾಡ್ದಿದ್ರು ಮೆನ್ಸ್ ಕ್ರಿಕೆಟ್ ಜೊತೆ ಮೈಂಡ್ ಕಂಪೇರ್ ಮಾಡ್ತದೆ. ಆಗ ನನಗೆ ಅಂತ ಅನ್ನಿಸ್ತದೆ ನನಗೆ. ಎಂತ ಇದು ನಾನು ಎಂತ ತೂಗ್ತಾ ಇಲ್ಲ ಯಾರು ಗ್ರೇಟ್ ಯಾರು ಇದು ಅಂತ. ನನಗೆ ಹಾಗೆ ಸ್ವಲ್ಪ ಅಷ್ಟು ಮಜಾ ಬರೋದಿಲ್ಲ. ನೋಡ, ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೇನೆ. ಕವರ್ ಮಾಡ್ತೇನೆ ಇಲ್ವ ಅಂತ ಗೊತ್ತಿಲ್ಲ. ವುಮೆನ್ಸ್ IPL ಕವರ್ ಮಾಡ್ತೇನೆ ಇಲ್ವ ಅಂತ ಗೊತ್ತಿಲ್ಲ. ಬಟ್ ನೋಡ, ಗ್ಯಾರಂಟಿ ಅಂತೂ ಕೊಡ್ಲಿಕ್ಕಾಗೋದಿಲ್ಲ. ಬಟ್ ನಾಳೆ ವಿಡಿಯೋ ಬರ್ತದೆ, ಅದನ್ನು ಈಗಲೇ ಹೇಳ್ತಾ ಇದ್ದೇನೆ. ಸರಿಯಾಗಿರೋ ಬರುವ. ನಮಸ್ಕಾರ.